ನಾನು ಗೂಳಿಹಟ್ಟಿ ಶೇಖರ್, ಮಾಜಿ ಮಂತ್ರಿ ಮಾತಾಡ್ತಾ ಇರೋದು. ನಾಗೇಂದ್ರ ಅವ್ರ ರಾಜೀನಾಮೆ ನೀವು ಕೇಳ್ತಾ ಇದ್ರಲ್ಲ, ವಾಲ್ಮೀಕಿ ನಿಮ್ಗೆ ಹರಣ ಅಂತೇಳಿ. ಸಾಹೇಬ್ರೆ, ಮುಖ್ಯಮಂತ್ರಿ ಸಾಹೇಬ್ರೆ, ನನ್ನ ಯಾರು ನಮ್ಮ ಬೊಮ್ಮಾಯಿ ಸಾಹೇಬ್ರು ಕೊನೆಯ ಅವಧಿಯಲ್ಲಿ 3 ತಿಂಗಳಲ್ಲಿ ಬೋವಿ ನಿಗಮದ ಅಧ್ಯಕ್ಷನ ಮಾಡಿದರು. ಬೋವಿ ನಿಗಮದಲ್ಲಿ 100 ಕೋಟಿ ಸ್ವಾಮಿ ತಿಂದಿರೋದು. 100 ಕೋಟಿ ಯಾರು ಗೊತ್ತಾ? ನೀವು ರಾಜೀನಾಮೆ ಈಗ ಕೇಳ್ತಾ ಇದ್ರಲ್ಲ, ನೀವು ನಾಗೇಂದ್ರ ರಾಜೀನಾಮೆ ಕೊಡಿ ಅಂತೇಳಿ. ಅವತ್ತು ಮಂತ್ರಿ ಆಗಿದ್ದಾರೆ ಯಾರು ಗೊತ್ತಾ? ನಮ್ಮ MP ಅವಳಿಗೆ ಗೆಲ್ಸಿದ್ದಾರೆ. ನಾವು ನೀವೆಲ್ಲ ಗೆಲ್ಸಿದ್ದೀವಿ. ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಂತ್ರಿಯಾಗಿದ್ದಾಗ ಆಗಿರ್ತಕ್ಕಂಥ ಹಗರಣಗಳು. ನೀವು CBIಗೆ ಹಾಕ್ತೀರ, CBIಗೆ ಹಾಕಕ್ಕೆ ಹೋಗ್ಬೇಡಿ, ದಯಮಾಡಿ CBIಗೆ ಹಾಕಕ್ಕೆ ಹೋಗ್ಬೇಡಿ. ಇದನ್ನು ನಾವು CID ಕೊಟ್ಟಿದ್ದೀವಿ. ಸಿಟ್ಟಿಂಗ್ ಹೈಕೋರ್ಟ್ಗೆ ಹಾಕ್ತಿರೋ, ಸುಪ್ರೀಂ ಕೋರ್ಟ್ಗೆ ಹಾಕ್ತಿರೋ, ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಬೋವಿ ನಿಗಮದಲ್ಲಿ ಏನೋ ಅವ್ಯವಹಾರ ಆಗಿತ್ತೋ, ಯಾವ್ಯಾವ ನಿಗಮದಲ್ಲಿ ಅವ್ಯವಹಾರ ಆಗಿತ್ತೋ ಆ ನಿಗಮಗಳು ಸೇರಿಕೊಂಡು ಈಗಿನ ದಿವಸ ಸಿಟ್ಟಿಂಗ್ ಜಡ್ಜ್ ಜೊತೆ ಎನ್ಕ್ವೈರಿ ಮಾಡಿಸಿ ನಿಜವಾಗ ಆವಾಗ ಅದಕ್ಕೆ ಅರ್ಥ ಸಿಗುತ್ತೆ. CBIಗೆ CIDಗೆ ನಾವು ಕೊಟ್ಟು ಸ್ವಾಮಿ. ಕೋಟಾ ಶ್ರೀನಿವಾಸ ಪೂಜಾರಿ ಪಾಪ ಅವರಂಥ ಪ್ರಾಮಾಣಿಕರು ಯಾರೂ ಇಲ್ಲ ದೇಶದಲ್ಲಿ. 50-60 ಕೋಟಿ ಚುನಾವಣೆ ಸಂದರ್ಭದಲ್ಲಿ 60 ಕೋಟಿ ಆಸ್ತಿ ಮಾಡಿದ್ರು, ಎಲ್ಲಿಂದ ಬಂತು ಅಂತೇಳಿ ಅದು ಉದಾಹರಣೆ ಕೊಟ್ಟೇ ಇಲ್ಲ ಅವರು. ಸ್ವಾಮಿ, ನಾನು ಹೇಳ್ತಾ ಇದ್ದೀನಿ ಕೇಳಿ. ಇಲ್ಲಿ ಬೋವಿ ನಿಗಮದಲ್ಲಿ 100-120 ಕೋಟಿ ಅವ್ಯವಹಾರ ಆಯಿತು. ದುಡ್ಡೆಲ್ಲ ತಿಂದ್ಕೊಂಡು ಹೋಗ್ಬಿಟ್ರಲ್ಲಿ, ಪೂರ್ತಿ ಹೋಯ್ತು. ನಾವು ಎನ್ಕ್ವೈರಿ ಮಾಡಿದ್ವಿ. ಪಾಪ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ಎನ್ಕ್ವೈರಿ ಮಾಡಿ ನನ್ನ ಅಧ್ಯಕ್ಷನ ಮಾಡಿದ್ರು. ನಾವಲ್ಲಿ CIDಗೆ ಎನ್ಕ್ವೈರಿ ಕೊಟ್ವಿ. ಫಸ್ಟು ಈ ವಿವೇಚನಾ ಕೋಟ ಅಂತ ಕಟ್ ಮಾಡಿದ್ವಿ. ವಿವೇಚನಾ ಕೋಟ ಅಂತೇಳಿ ಅಂದರೆ ಯಾರು ಅದಕ್ಕೆ ಮಂತ್ರಿ ಆಗಿರ್ತಾರೋ, ಆ ಇಲಾಖೆ ಮಂತ್ರಿ ಅವ್ರಿಗೆ 15% ಅಂತೆ ವಿವೇಚನಾ ಕೋಟ. ಅದು ಅಧ್ಯಕ್ಷರಾಗಿದ್ದವ್ರಿಗೆ 5%, ಅಧ್ಯಕ್ಷರಾಗಿದ್ದವ್ರಿಗೆ ಮತ್ತು ಆಡಳಿತ ಮಂಡಳಿಗೆ ಅಲ್ಲಿಗೆ 20% ಹೋಗುತ್ತೆ. ಯಾವುದೇ ನಿಗಮ ಇಲ್ಲಿ ಇದರಲ್ಲಿ ಮಿಸ್ಯೂಸ್ ಆಯಿತು. ಇದರಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ನೇರವಾಗಿ ಇದರಲ್ಲಿ ಜವಾಬ್ದಾರಿ ಆಗಿದ್ದಾರೆ. 100 ಕೋಟಿನಲ್ಲಿ ಅದರಲ್ಲಿ ಅಧಿಕಾರಿಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಎಲ್ಲ ತಿಂದಾಕಿ ಒಂದು ಡಾಕ್ಯುಮೆಂಟು ಇಟ್ಟಿಲ್ಲ. ಒಂದೇ ₹1 ಫಲಾನುಭವಿಗಳು ತಲುಪಿಲ್ಲ.